ಸಚಿವರು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಾದಂಥ ಸತೀಶ್ ಅವರು ಪ್ರತಿ ಸದನದಲ್ಲೂ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅವರು ಅನುಭವಸ್ಥರು. ಯಾಕಂದರೆ ಅವ್ರ ಮನೆಯಲ್ಲೇ ಅವ್ರ ಮಗ ವಿಕಲಚೇತನ ಇರೋದರಿಂದ ಅವ್ರ ಕಾಳಜಿಯನ್ನು ಅವ್ರು ಯಾವತ್ತಿದ್ರೂ ಪ್ರದರ್ಶನ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ರಾಜ್ಯದಲ್ಲಿ ವಿಶೇಷವಾಗಿ ವಿಕಲಚೇತನರ ಸರ್ಕಾರದಿಂದ ನೀಡಲಾಗುವ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಯೋಜನೆಗಳು ಅಂತ ಕೇಳಿದರು. 2 ಯೋಜನೆಗಳಿದೆ ಸಭಾಪತಿಗಳೇ. ಒಂದು ಅಂಗವಿಕಲತಾ ನಿವಾರಣಾ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಅಂತ ಒಂದು, ಇನ್ನೊಂದು ನಿರಾಮಯ ಆರೋಗ್ಯ ವಿಮಾ ಯೋಜನೆ ಅಂತ. ಮಾನ್ಯ ಸದಸ್ಯರು, ಕೇಂದ್ರ ಸರ್ಕಾರದಿಂದ ಏನು ನಮಗೆ ಇದು ನಿರಾಮಯ ಆರೋಗ್ಯ ವಿಮಾ ಯೋಜನೆ ಇದೆ, ಅದರಲ್ಲಿ ಈಗ 4 ವಿಧದ ಅಂಗವಿಕಲರಿಗೆ ಅದನ್ನು ಯೋಜನೆಯ ಲಾಭವನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ತಾವು ಈಗಾಗಲೇ ನನ್ನ ಉತ್ತರದಲ್ಲಿದೆ, ತಾವು ಕೂಡ ಅದನ್ನು ಓದಿ ಹೇಳಿದ್ದೀರಾ. ಇನ್ನು ತಾವು ನನಗೆ ಕೇಳಿದಂಥ ವಿಶೇಷವಾದಂಥ ಪ್ರಶ್ನೆ ಏನು ಅಂತಂದರೆ, ಜೀವನ ನಿರ್ವಹಣೆಗೂ ಏನು ಕಷ್ಟಪಡುತ್ತಾ ಇರುವಂಥ ಅಂಗವಿಕಲರಿಗೆ ಸರ್ಕಾರವು ಕನಿಷ್ಠ ಉಚಿತ ಆರೋಗ್ಯ ವಿಮೆ ನೀಡಲು ಏನು ಕ್ರಮ ತೆಗೆದುಕೊಂಡಿದೆ ಅಂತ. ಇದನ್ನು ನಾನು ಮೊನ್ನೆ ಬಜೆಟ್ ಮೀಟಿಂಗ್ ಇದ್ದಂಥ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಈ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಆದಷ್ಟು ಬೇಗ ಒಂದು ಮೀಟಿಂಗನ್ನು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮ್ಮ ಕಾಳಜಿ ಎಷ್ಟಿದೆಯೋ ಅಷ್ಟು ನಮಗೂ ಕೂಡ ಕಾಳಜಿ ಇದೆ, ಸರ್ಕಾರಕ್ಕೂ ಕಾಳಜಿ ಇದೆ. ಆ ಒಂದು ಯೋಜನೆಯನ್ನು ಇನ್ನೂ ವಿಸ್ತಾರವಾಗಿ ಇನ್ನೂ ಅಂಗವಿಕಲರಿಗೆ ಮುಟ್ಟುವ ರೀತಿಯಾಗಿ ಏನು 4 ವಿವಿಧ ಕಾಯಿಲೆಗಳನ್ನು ಬಿಟ್ಟು ಇನ್ನುಳಿದ 21 ಕಾಯಿಲೆಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂಗವಿಕಲರ ಒಂದು ಇದರಲ್ಲಿ, ಅವ್ರಿಗೂ ಕೂಡ ಅನ್ವಯಿಸುವಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆದಷ್ಟು ಶೀಘ್ರದಲ್ಲಿ ನಾವು ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳನ್ನು ಒಳಗೊಂಡು ಮೀಟಿಂಗನ್ನು ಮಾಡಿ, ಆದ ನಂತರ ತಮ್ಮನ್ನು ಕೂಡ ಕರೆದು ಒಂದು ಮೀಟಿಂಗನ್ನು ಮಾಡಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದಕ್ಕೆ ನಾವು ಅನುವು ಮಾಡ್ಕೊಳ್ತೀವಿ. ನಂದು ಇನ್ನೂ ಒಂದು ಚಿಕ್ಕ ಉಪ ಪ್ರಶ್ನೆ ಇದೆ ಮಾನ್ಯ ಸಭಾಪತಿಯವರೇ. ಅದಕ್ಕಿಂತ ಮುಂಚೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸನ್ಮಾನ್ಯ ಸಚಿವರಿಗೆ ನಾನು ಅಭಿನಂದನೆ ತಿಳಿಸ್ಬೇಕಂತಿದ್ದೀನಿ. ಕೇರ್ ಗಿವರ್ಗೆ ನೀವು ಜಾನ್ವರಿ 2025ಇಂದ ನೀವು 1000 ರೂಪೀಸ್ ಕೊಡ್ತಾ ಇದ್ದೀರಿ. ಇದು ನಂದು ಪರ್ಸ್ನಲಿ ಮತ್ತು ನಾನು ಪೇರೆಂಟ್ಸ್ ಆಫ್ ಆಲ್ ಡಿಸೇಬಲ್ಡ್ ಚಿಲ್ಡ್ರನ್ನಿಂದ ನಿಮಗೆ ಧನ್ಯವಾದ ಹೇಳ್ಬೇಕಂತಿದ್ದೀನಿ ನಾನು. ಇದಕ್ಕಂದರೆ ಇದು ಫಸ್ಟ್ ಟೈಮ್ ಇನ್ ದ ಕಂಟ್ರಿ, ನನಗೆ ಮಾಹಿತಿ ಇರೋ ಪ್ರಕಾರ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯು ಆರ್ ರೆಕಗ್ನೈಸಿಂಗ್ a group of parents who have disabled children. ಅದಕ್ಕೆ ನಿಮಗೆ ಭಾಳ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಬಟ್ ಅದರಲ್ಲಿ ಬೇರೆ 1000 ಕೊಟ್ಟಿದ್ದೀರಿ ಟು ಸ್ಟಾರ್ಟ್ ವಿತ್. ಸ್ವಲ್ಪ ದಯವಿಟ್ಟು ಅದನ್ನ ಜಾಸ್ತಿ ಮಾಡಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಕೊನೆಯದಾಗ ಅದು ಉಪ ಪ್ರಶ್ನೆ ಸಚಿವರೇ, ಒಂದು ಸಣ್ಣ ಸಜೆಷನ್ ಇದೆ, ಸಲಹೆ ಇದೆ. ಈಗ ನೀವು ಸರ್ಕಾರ ಪ್ರೈವೇಟ್ ಇನ್ಶೂರೆನ್ಸ್ ಇಲ್ಲಾಂದರೆ ಗೌರ್ಮೆಂಟ್ ಇನ್ಶೂರೆನ್ಸ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಿಂದ ಹೆಲ್ತ್ ಇನ್ಶೂರೆನ್ಸ್ ಏನು ಕೊಡ್ತಾರೆ ಅವ್ರ ಹತ್ರ ನೀವು ಟೈಅಪ್ ಮಾಡ್ಕೊಂಡು ಸರ್ಕಾರದಿಂದ ಅವರಿಗೆ ಒಂದು ನಾಮಿನಲ್ ಪ್ರೀಮಿಯಂ ಕಟ್ಟಿದರೆ ಆಲ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಹೂ ಹ್ಯಾವ್ ಗಾಟ್ UDID ಕಾರ್ಡ್ ಅವ್ರನ್ನ ಬ್ಲ್ಯಾಂಕೆಟಾಗಿ ನೀವು ಕವರ್ ಮಾಡ್ಬೋದು ಹೆಲ್ತ್ ಇನ್ಶೂರೆನ್ಸಿಂದ. ಅದು ಎದಕ್ಕೆ ನೀವು ಯೋಚನೆ ಮಾಡಬಾರ್ದು ಅಂತ. ಇದರಲ್ಲಿ ಒಂದು ಸಭಾಪತಿ ಲಾಸ್ಟ್ ಹೇಳ್ತಾ ಇದ್ದೀನಿ, 2022ವರೆಗೆ ನಮ್ಮ ದುರಂತ ಅಂದರೆ ಅನ್ಫಾರ್ಚುನೇಟ್ಲಿ 2022ಅಲ್ಲಿ IRDAI ಅವರೊಂದು ಸರ್ಕ್ಯುಲರ್ ಹೊರಡಿಸಿದ್ರು. ಆ ಸರ್ಕ್ಯುಲರ್ ಬಂದ ಮೇಲೇ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ವೇರ್ ಕವರ್ಡ್ ಅಂಡರ್ ಹೆಲ್ತ್ ಇನ್ಶೂರೆನ್ಸ್. ಇಟ್ ಟುಕ್ 75 years ಫಾರ್ ಅಸ್ ಟು ರೆಕಗ್ನೈಸ್ ದಟ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ನೀಡ್ ಮೆಡಿಕಲ್ ಇನ್ಶೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್. ಭಾಳ ಅನ್ಫಾರ್ಚುನೇಟ್ ಇದು. ದಯವಿಟ್ಟು ನೀವು ಸರ್ಕಾರದಿಂದ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಇಲ್ಲಾಂದರೆ ಗೌರ್ಮೆಂಟ್ ಇನ್ಶೂರೆನ್ಸಿಂದ ಟೈಅಪ್ ಮಾಡ್ಕೊಂಡು 1 lakh ಭಾಳ ಕಡಿಮೆ ಆಗುತ್ತೆ. ಪರ್ಸನ್ಸ್ ವಿತ್ UDID ಕಾರ್ಡ್ನ 5 lakhs ಒಂದು ಬ್ಲ್ಯಾಂಕೆಟ್ ನಾಮಿನಲ್ ನೀವು ಪೇ ಮಾಡಿರಿ. ಅವರು ಕಂಪ್ನಿಯವರಿಗೆ CSR ಫಂಡಿಂದ ಕಟ್ಟಲಿಕ್ಕೆ ಹೇಳಿ ಉಳಿದಿದ್ದು ಅಮೌಂಟು. ಇಟ್ ಈಸ್ ಹಾರ್ಡ್ಲಿ ಎನಿಥಿಂಗ್. 3000 or 4000 ಪರ್ ಇಯರ್ ಬರುತ್ತೆ. ನೀವು 10% ಕಟ್ಟಿದರೆ ಸರ್ಕಾರದಿಂದ 90% ಇನ್ಶೂರೆನ್ಸ್ ಕಂಪ್ನೀಸ್ ಕ್ಯಾನ್ ಪೇ. ಇದೊಂದು ಸ್ವಲ್ಪ ದಯವಿಟ್ಟು ನೀವು ಅದನ್ನ ಗಮನ ಕೊಟ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ. ನೋಡಿ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಯಾರ ಅವರು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಯಾರ ನೋಡ್ರಿ ಹಿಂದೆ.
ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಮಾನ್ಯ ಸಭಾಪತಿಗಳೇ, ನಮ್ಮ ರಾಜ್ಯದಲ್ಲಿ ಏನು ಬಡತನ ರೇಖೆಗಿಂತ ಕೆಳಗಿನ ವಿಕಲಚೇತನರಿದ್ದಾರೆ ಅವರೆಲ್ಲ ಈ ವಿಮೆ ಸೌಲಭ್ಯಕ್ಕೆ ಅರ್ಹ ಆಗಿದ್ದಾರೆ. ಪ್ರಥಮ ಬಾರಿಗೆ ನಾವು ನಮ್ಮ ರಾಜ್ಯದಲ್ಲಿ ಈ ಒಂದು ಅಂಗವಿಕಲರಿಗೆ, ವಿಕಲಚೇತನರಿಗೆ 250 ರೂಪಾಯಿ ಅಂದರೆ ವರ್ಷಕ್ಕೆ ಅವ್ರಿಗೆ ವಿಮೆ ಹಣವನ್ನು ನಾವೇ ಕಟ್ಟಿ ಸರ್ಕಾರದಿಂದ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಯೇ ಅವರು ಸೌಲಭ್ಯವನ್ನು ಪಡೆದುಕೊಳ್ಬೋದು. ಪ್ರತಿ ವರ್ಷ ಕೂಡ ಫಸ್ಟ್ ಟೈಮ್ ಸರ್ಕಾರ 250 ರೂಪಾಯಿ ಕಟ್ಟುತ್ತೆ BPL ಕಾರ್ಡ್ ಹೋಲ್ಡರ್ಸ್ಗೆ, ಯಾರು ವಿಕಲಚೇತನರಿದ್ದಾರೆ ಅವರು ಪ್ರತಿ ವರ್ಷವೂ 1 ಲಕ್ಷ ವಿಮೆಯ ಹಣವನ್ನು ಅವರು ಉಪಯೋಗ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇಯರ್ಗೆ 50 ರೂಪಾಯಿ ಅವರೇ ಕಟ್ಟಿ ಅದನ್ನು ರಿನ್ಯೂ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಇದಿದೆ. ಅದೇ ರೀತಿ APL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಬೇರೆ ವಿಕಲಚೇತನರಿಗೆ 1 ವರ್ಷಕ್ಕೆ 500 ರೂಪಾಯಿ ಅವರೇ ಸ್ವಂತ ಹಣವನ್ನು ವಿಮೆಯಲ್ಲಿ ಕಟ್ಟಿದ್ರೆ ಅವ್ರಿಗೂ ಕೂಡ ಸರ್ಕಾರದ ವತಿಯಿಂದ 1 ಲಕ್ಷ ರೂಪಾಯಿ ಚಿಕಿತ್ಸೆಯನ್ನು ಪ್ರತಿ ವರ್ಷ 1 ಲಕ್ಷ ಅವ್ರು ರಿನ್ಯೂವಲ್ ಮಾಡ್ಕೊಳ್ಬೇಕು. ಅದಾದಮೇಲೆ 50 ರೂಪಾಯಿ ಥರ ಅದು ಈಗ ಸದ್ಯಕ್ಕೆ ಸರ್ಕಾರ ಅದನ್ನು ಮಾಡ್ತಾ ಇದೆ. ಪ್ರಸ್ತುತ ಇಲ್ಲಿಯವರೆಗೆ ನಾವು ಸುಮಾರು ಈ ರೀತಿಯ ಒಂದು ಫಲಾನುಭವಿಗಳಿಗೆ ನಾವು ಹಣವನ್ನು ವಿಮೆ ರೂಪದಲ್ಲಿ ಭರಿಸಿದ್ದೀವಿ. ಆದರೂ ಕೂಡ ಇನ್ನೂ ಜಾಸ್ತಿ ಮಾಡಿ 5 ಲಕ್ಷ ರೂಪಾಯಿ 1 ವರ್ಷಕ್ಕೆ ಬರಬೇಕು ಅಂತ ಹೇಳಿ ಮಾನ್ಯ ಸದಸ್ಯರು ಕಾಳಜಿಯನ್ನು ತೋರಿಸಿದ್ದಾರೆ. ಪ್ರತಿ ವರ್ಷ 5 ಲಕ್ಷ ರೂಪಾಯಿ ವಿಮೆ ಹಣವನ್ನು, ಯಾಕಂದರೆ ಅವರು ಜಾಸ್ತಿ ಇಲ್ಲ, ಯುಡಿಐ ಕಾರ್ಡನ್ನು ಪಡೆದವರು ಸುಮಾರು ಒಂದು 11 ಲಕ್ಷ ಜನ ಅಷ್ಟೇ ಇದ್ದಾರೆ. 8,50,000 ಇದ್ದಾರೆ. ಟೋಟಲ್ ಒಂದು 13,24,000 ವಿಕಲಚೇತನರು ನಮ್ಮ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಖಂಡಿತವಾಗಲೂ ಮುಂಬರುವಂಥ ದಿನದಲ್ಲಿ ಪರಿಶೀಲನೆ ಮಾಡ್ತೀನಿ. ನಾನು ಸಭಾಪತಿಯವರೇ, ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಸಚಿವರೇ ಭಾಳ ಜನಕ್ಕೆ ಮಾಹಿತಿ ಇಲ್ಲ. ನನಗೆ ಫೋನ್ ಬರೋದು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಡಿಸೇಬಲ್ಡ್ ಪರ್ಸನ್ಸ್ ಫೋನ್ ಮಾಡ್ತಾರೆ. ಸ್ವಲ್ಪ ನೀವು ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲಲ್ಲಿ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಂತ ನಾನು ವಿನಂತಿ. ಧನ್ಯವಾದ. ಖಂಡಿತವಾಗ್ಲೂ ಅದೇ. ಮಧು ಮಾದೇಗೌಡ.